ಇಂಜನ್ ಚಾಲು ಇದ್ದಾಗ ಹೈಡ್ರೋಲಿಕ್ ಡೌನ್ ಆಗುತ್ತೆ ಅಂದ್ರೆ ಪಿಸ್ಟನ್ ಆಯಿಲ್ ಸೀಲ್ ಈ ತರ ಆಗಿರುತ್ತವೆ. ನಿಮ್ಮ ಟ್ರ್ಯಾಕ್ಟರ್ ಹೈಡ್ರೋಲಿಕ್ ಡೌನ್ ಪ್ರಾಬ್ಲಮ್ ಇದ್ರೆ ಪಿಸ್ಟನ್ ಆಯಿಲ್ ಸೀಲ್ ಚೆಕ್ ಮಾಡಿಸಿ. ನಮಸ್ಕಾರಪ್ಪ ನಮ್ಮ ಕರ್ನಾಟಕ ಮಂದಿಗೆ, ನಾನ್ ನಿಮ್ ಬ್ರದರ್ ಮೆಕ್ಯಾನಿಕ್ ಮಜೂರಿ. ಇವತ್ತಿನ ಲಾಕ್ ಚಲೋ ಮಾಡ್ಬಿಡೋಣ ಅಂತ ಬರ್ರಿ. ಒಂದ್ ಟೈಲರ್ ಗಾಲಿ ಅಡುಗಾಲಿ ಹಬ್ ಗಿರ್ಸಂಗ್ ಐತ್ರಿ, ಬಿಚ್ಚಾಕ್ ಚಲೋ ಮಾಡ್ಬಿಡೋಣ ಅಂತ ಬರ್ರಿ. ಟೈಲರ್ ಗಾಲಿ ಅಂತೂ ಫುಲ್ ಟೈಟ್ ಅದಾವ, ಅದ್ರ ಸಂಬಂಧ ಫ್ಲೋರ್ ಹಚ್ಚಿಬಿಟ್ಟಾವ ನೋಡ್ರಿ. ಫ್ಲೋರ್ ಹಚ್ಚಿ ಕ್ಯಾಸ್ ತೆಗ್ಯಾಂತ ನೋಡ್ರಿ. ಫ್ಲೋರ್ ಹಚ್ಚಿದ್ರು ಫುಲ್ ಟೈಟ್ ಅದಾವ್ರಿ. ಫ್ಲೋರ್ ಹಚ್ಚಿ ಕ್ಯಾಸ್ ಗಾಲಿ ಅಂತೂ ಕಡ್ಯಾಕ್ ತೆಗ್ದ್ಬಿಟ್ಟಾವ ನೋಡ್ರಿ. ಇನ್ನು ಬೇರಿಂಗ್ ನೋಡ್ರಿ ಹೆಂಗಾಗ್ಯಾವ, ಫುಲ್ ಗಿರ್ಸಲ್ ನೋಡ್ರಿ, ಫುಲ್ ಒಣ ಇದ್ದಂಗ ಅದಾವ ನೋಡ್ರಿ. ಬೇರಿಂಗ್ ಸೌಂಡ್ ಬರ ಅಂತಿದ್ರ, ಅದ್ರ ಸಂಬಂಧ ಗಿರ್ಸಿಂಗ್ ಮಾಡ್ಸಾಕ್ ಬಂದ್ ಬಿಟ್ಟಾರ ನೋಡ್ರಿ. ಹಬ್ಬ ಒಳಗಿನ ಗಿರ್ಸ್ ನೋಡ್ರಿ ಯಾಪ್ರಿ ಆಗೈತ್ ಬಿಟ್ಟೈತಿ, ಫುಲ್ ನೀರ್ ಹೋಗಿ ಕ್ಯಾಸ್ ಫುಲ್ ರಾಡಿ ಆದಂಗ. ಇನ್ನ ಫ್ಲೋರ್ ಹಚ್ಚಿ ಇನ್ನೊಂದ್ ಸೈಡ್ ಗಾಲಿನೂ ಕಡ್ಯಾಕ್ ತೆಗ್ದ್ಬಿಟ್ಟೇವ್ ನೋಡ್ರಿ. ಸಣ್ಣ ಬೇರಿಂಗ್ ನೋಡ್ರಿ ಫುಲ್ ಒಣಾದ ಐತ್ ನೋಡ್ರಿ. ದೊಡ್ಡ ಬೇರಿಂಗ್ ಅಂತೂ ನೋಡ್ರಿ ಒಂದ್ ಸ್ವಲ್ಪ ಗಿರ್ಸ್ ಐತ್ ನೋಡ್ರಿ. ಹಬ್ನ್ಯಾಗ ಅಂತೂ ಗಿರ್ಸ್ ನೋಡ್ರಿ ಯಾಪ್ರಿ ಆಗಿಬಿಟ್ಟೈತಿ ನೋಡ್ರಿ, ಫುಲ್ ಗಟ್ಟಿ ಆದಂಗ. ಇನ್ನ ಗಿರ್ಸ್ ಎಲ್ಲಾ ಬಂದ್ ಬಿಟ್ಟೈತ್ ನೋಡ್ರಿ, ಜಲ್ ಗಿರ್ಸ್ ತರ್ಸ್ಬಿಟ್ಟವ್ರಿ. ಇನ್ನ ಹಬ್ ಗಿರ್ಸಿಂಗ್ ಮಾಡ್ಬಿಡುನಂತ್ರಿ. ಬೇರಿಂಗ್ ಎಲ್ಲಾ ಕ್ಲೀನ್ ಮಾಡ್ಕೊಂಡ್ ಹಬ್ ಅಂತೂ ಫುಲ್ ಗಿರ್ಸ್ ತುಂಬ ರೆಡಿ ಮಾಡಿಬಿಟ್ಟೇವ್ ನೋಡ್ರಿ. ಒಂದ್ ಸೈಡ್ ಗಾಲಿ ಅಂತೂ ರೆಡಿ ಆಗ್ಬಿಡ್ತ ನೋಡ್ರಿ. ಇನ್ನೊಂದ್ ಸೈಡ್ ಗಾಲಿನು ಬೇರಿಂಗ್ ಎಲ್ಲಾ ತೊಳ್ಕೊಂಡ ಇನ್ನೊಂದ್ ಸೈಡ್ ಹಬ್ನು ರೆಡಿ ಆಗ್ಬಿಟ್ಟೈತ್ ನೋಡ್ರಿ. ಈ ಗಾಡಿ ಕೆಲಸ ಅಂತೂ ಓಕೆ ಆದಂಗ ಆತ್ ನೋಡ್ರಿ. ಇನ್ನೊಂದ್ HMT 3520 ಟ್ರ್ಯಾಕ್ಟರ್ ಹೈಡ್ರೋಲಿಕ್ ರಿಪೇರಿ ಐತ್ರಿ. ಹೈಡ್ರೋಲಿಕ್ ಅಂತೂ ತಳಗಿಚ್ಚಿ ಬಿಟ್ಟೇವ್ ನೋಡ್ರಿ. ರಾಮ್ ಸಿಲಿಂಡರ್ ಪಿಸ್ಟನ್ ಆಯಿಲ್ ನೋಡ್ರಿ ಹೆಂಗ್ ಕಟ್ ಆಗ್ಬಿಟ್ಟ, ಫುಲ್ ಬುಕ್ನಿ ಆಗ್ಬಿಟ್ಟಾವ್ರಿ. ಅದ್ರ ಸಂಬಂಧ ಹೈಡ್ರೋಲಿಕ್ ಚಲೋ ಇದ್ದಾಗ ಬಂದ್ ತಳಗ್ ಡೌನ್ ಅಂತ ಬಿಟ್ಟಿತ್ ನೋಡ್ರಿ. ಇನ್ನು ಇದು PTO ಶಾಫ್ಟಿನ ಒಂದ್ ಆಯಿಲ್ ಒಂದ್ ಹೋಗೈತ್ರಿ, ಫುಲ್ ಆಯಿಲ್ ಲೀಕೇಜ್ ಅಂತೈತ್ರಿ. ಶಾಫ್ಟಿನ ಕ್ಯಾಪ್ ಅದು ತೆಗ್ದ್ಬಿಟ್ಟೆ ನೋಡ್ರಿ. ಆಯಿಲ್ ಸೀಲ್ ನೋಡ್ರಿ ಫುಲ್ ಹಾರ್ಡ್ ಆಗಿಬಿಟ್ಟೈತ್ರಿ, ಅದ್ರ ಸಂಬಂಧ ಫುಲ್ ಆಯಿಲ್ ಲೀಕೇಜ್ ಅಂತೈತ್ರಿ. ಇನ್ನ ಹೊಸ ಆಯಿಲ್ ಸೀಲ್ ಅದು ಬಂದೈತ್ರಿ, ಕ್ಯಾಪ್ ನ್ಯಾಗ ಫಿಟ್ ಆಗ್ಬಿಟ್ಟೈತ್ ನೋಡ್ರಿ. ಆಯಿಲ್ ಸೀಲ್ ಕ್ಯಾಪ್ ನ ಫಿಟ್ ಆಗ್ಬಿಟ್ಟೈತ್ರಿ. ಪಿಸ್ಟನ್ ಆಯಿಲ್ ಸೀಲ್ ಬಂದಾರಿ, ಪಿಸ್ಟನ್ ಆಯಿಲ್ ಹಾಕಿ ಪಿಸ್ಟನ್ ಅಂತೂ ರೆಡಿ ಆಗ್ಬಿಟ್ಟೈತ್ ನೋಡ್ರಿ. ಹೈಡ್ರೋಲಿಕ್ ಪ್ಯಾಕಿಂಗ್ ಹಚ್ ಕ್ಯಾಸ್ ಹೈಡ್ರೋಲಿಕ್ ಅಂತೂ ರೆಡಿ ಐತ್ರಿ. ಹೈಡ್ರೋಲಿಕ್ ಒಂದ್ ಫಿಟ್ ಮಾಡ ಅಂತ ಬಿಟ್ಟೆ ನೋಡ್ರಿ. ಹೈಡ್ರೋಲಿಕ್ ಕೆಲಸ ಅಂತೂ ಫುಲ್ ಓಕೆ ಆಗಿಬಿಟ್ಟೈತ್ ನೋಡ್ರಿ. ಕೆಲಸ ಹೆಂಗೈತೆ ಕಾಮೆಂಟ್ ಮಾಡ್ರಿ. ಲಾಗ್ ಇಷ್ಟ ಲೈಕ್ ಅಂಡ್ ಫಾಲೋ ಮಾಡ್ರಿ, ಆದಷ್ಟು ಶೇರ್ ಮಾಡ್ರಿ. ನೆಕ್ಸ್ಟ್ ಆದ ಅಂತ